ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ವಿವಿಧ ಕಡೆ ಇಡಿ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದಾರೆ. ಮಾಜಿ ಸಚಿವ ಬಿ ನಾಗೇಂದ್ರಗೆ ಸೇರಿದ 4 ಕಡೆ ಇಡಿ ರೇಡ್ ಆಗಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಿವಾಸ, ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿರುವಂತಹ ಅವರ ಕಚೇರಿ ನಿವಾಸ ಹಾಗೂ ಆಪ್ತರ ಮನೆ, ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ಮನೆ, ಶಾಸಕರ ಭವನದಲ್ಲಿರುವ ನಾಗೇಂದ್ರ ಕಚೇರಿ ಮೇಲೂ ದಾಳಿಯಾಗಿದೆ. ನಾಗೇಂದ್ರ ಕೊಠಡಿ ಸಂಖ್ಯೆ 360ರಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಇಡಿ ಶಾಕ್ ಕೊಟ್ಟಿದೆ. 187 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ವಿವಿಧ ಕಡೆ ಇಡಿ ಅಧಿಕಾರಿಗಳು ಮೆಗಾ ರೈಡ್ ಮಾಡಿದ್ದಾರೆ. ಪ್ರಮುಖವಾಗಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ನಿವಾಸ, ಅವರಿಗೆ ಸೇರಿದಂತ ಒಟ್ಟು 4 ಕಡೆ ಇಡಿ ರೇಡ್ ಮಾಡಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಿವಾಸ, ಜೊತೆಗೆ ಡಾಲರ್ಸ್ ಕಾಲೋನಿಯಲ್ಲಿರುವ ಫ್ಲಾಟು, ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ಮನೆ, ಶಾಸಕರ ಭವನದಲ್ಲಿ ನಾಗೇಂದ್ರ ಅವರ ಕೊಠಡಿ ಸಂಖ್ಯೆ 360, ಅಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಇದು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವರು ಮಾಡ್ತಾ ಇರುವಂಥ ದಾಳಿ. ಇದು ಒಂದು ಕಡೆಯಿಂದ SIT ತನಿಖೆ ಮಾಡ್ತಾ ಇದೆ. SIT ನಿನ್ನೆ ಅಷ್ಟೇ ತನಿಖೆ ಆಗಿದೆ. 8 ಗಂಟೆಗಳ ಕಾಲ ತನಿಖೆ ಆಗಿದೆ. ಇದರ ಬೆನ್ನಲ್ಲೇ ಇವತ್ತು ಇಡಿ ತನಿಖೆ ಮಾಡ್ತು, ಇಡಿ ರೈಡ್ ಮಾಡ್ತು. ಅಲ್ಲಿ ನೀವು ಗಮನಿಸ್ತಾ ಇದ್ರಿ, ಒಂದು ಕಡೆಯಿಂದ ಡಾಲರ್ಸ್ ಕಾಲೋನಿಯ ನಿವಾಸ, ಬಳ್ಳಾರಿಯ ನಿವಾಸ, ಇನ್ನೊಂದು ಕಡೆ ಶಾಸಕರ ಭವನದಲ್ಲಿನ ನಾಗೇಂದ್ರ ಅವರ ಕೊಠಡಿ ಸಂಖ್ಯೆ 360. ಶಾಸಕರ ಭವನ ವಿಧಾನಸೌಧದ ಪಕ್ಕದಲ್ಲಿದೆಯಲ್ಲ, ಆ ಶಾಸಕರ ಭವನ, ಅಲ್ಲೂ ಕೂಡ ಅವರ ಕೊಠಡಿಯಲ್ಲಿ ತಲಾಶಾಗ್ತಾ ಇದೆ, ಪರಿಶೀಲನೆ ಆಗ್ತಾ ಇದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರಶೇಖರ್ ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ರು, ಅವರು ಡೆತ್ ನೋಟ್ನಲ್ಲಿ ನಾಗೇಂದ್ರ ಅವರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ, ಬದಲಾಗಿ ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಇವರದ್ದೇನಾದರೂ ಕೈವಾಡ ಇದೆಯಾ, ನಾಗೇಂದ್ರ ಅವರ ಕೈವಾಡ ಇದೆಯಾ ಅಂತ ಇಲ್ಲಿ ತಲಾಶಾಗ್ತಾ ಇದೆ. ಶಾಸಕ ಬಸನಗೌಡ ದದ್ದಲ್ಗೆ ಸೇರಿದಂತ 3 ಕಡೆ ಇಡಿ ರೇಡ್ ಮಾಡಿದೆ. ಕೇವಲ ನಾಗೇಂದ್ರ ಮಾತ್ರ ಅಲ್ಲ, ಶಾಸಕ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರಿಗೆ ಸೇರಿದಂತ 3 ಕಡೆನೂ ಇಡಿ ರೇಡ್ ಮಾಡಿದೆ. ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ದದ್ದಲ್ ನಿವಾಸ, ಅದರ ಜೊತೆಗೆ ರಾಯಚೂರಿನ RR ಕಾಲೋನಿಯಲ್ಲಿರುವಂತಹ ಮನೆ, ಜೊತೆಗೆ ಶಾಸಕರ ಭವನದಲ್ಲಿ ದದ್ದಲ್ ಕೊಠಡಿ, ಇವರ ಕೊಠಡಿ ಸಂಖ್ಯೆ 532, ಅಲ್ಲೂ ಕೂಡ ಪರಿಶೀಲನೆ ಆಗಿದೆ. ಒಟ್ಟು 3 ಕಡೆ ದದ್ದಲ್ಗೆ ಸೇರಿದಂತಹ ನಿವಾಸಗಳು, ಕಚೇರಿಯ ಮೇಲೂ ಕೂಡ ದಾಳಿಯಾಗಿದೆ. ಬೆಂಗಳೂರಿನ ನಿವಾಸ, ರಾಯಚೂರಿನ ನಿವಾಸ ಹಾಗೂ ಶಾಸಕರ ಭವನದಲ್ಲಿ ಅವರ ಕೊಠಡಿ, ಇಷ್ಟೂ ಕಡೆ ದಾಳಿಗಳಾಗಿದ್ದಾವೆ. ಇಡಿ ದಾಳಿ ಮಾಡಿರೋದು. PMLA ಕಾಯ್ದೆ ಇಲ್ಲಿ ಅಪ್ಲೈ ಆಗುತ್ತೆ. ಹೇಗೆ ಅರವಿಂದ್ ಕೇಜ್ರಿವಾಲ್ ಇವತ್ತಿಗೂ ಕೂಡ ಅಂಡರ್ ಆಗಿದ್ದಾರಲ್ಲ, ಅದೇ ಥರ ಅದೇ ಕೇಸ್ನಲ್ಲಿ ಇಡಿನೇ ವಿಚಾರಣೆ ಮಾಡ್ತಾ ಇರೋದು. PMLA ಆಕ್ಟ್ ಅದು, ಇಲ್ಲೂ ಕೂಡ ಇಡಿನೇ ವಿಚಾರಣೆ ಮಾಡ್ತಾ ಇದೆ. ಒಂದು ವೇಳೆ ಈ ಎಲ್ಲ ಪ್ರಕರಣಗಳು PMLA ಆಕ್ಟ್ನ ಕೆಳಗಡೆ ಬಂದರೆ, ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಈ ಆಕ್ಟ್ನ ಕೆಳಗಡೆ ಬಂದರೆ, ಕಾನೂನಿನ ಕೆಳಗಡೆ ಬಂದರೆ ಅವರ ವಿರುದ್ಧ ಸಾಕ್ಷಿ ಬೇಕು ಅಂತಿಲ್ಲ. ಇಡಿ ನೇರವಾಗಿ ಅವರನ್ನು ದಸ್ತಗಿರಿ ಮಾಡ್ಕೊಳ್ಬೋದು, ಅರೆಸ್ಟ್ ಮಾಡ್ಕೊಳ್ಬೋದು. ಈ ಹಿಂದೆ DK ಶಿವಕುಮಾರ್ ಅವ್ರನ್ನ ಕೂಡ ಇಡಿ ಅರೆಸ್ಟ್ ಮಾಡಿತ್ತು, ತಿಹಾರ್ ಜೈಲಿಗೆ ಕಳಿಸಿತ್ತು. ಇದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ಇಬ್ಬರೂ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಅಭಿಷೇಕ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಒಂದು ಕಡೆಯಿಂದ ನಾಗೇಂದ್ರ, ಇನ್ನೊಂದು ಕಡೆಯಿಂದ ದದ್ದಲ್, ಈ ಇಬ್ಬರಿಗೂ ಸೇರಿದಂತ ಎಲ್ಲ ಕಡೆಗಳಲ್ಲೂ ತನಿಖೆ ಆಗ್ತಾ ಇದೆ, ರೈಡ್ ಆಗಿದೆ. ಒಂದು ಕಡೆ ಶಾಸಕರ ಭವನವನ್ನು ಬಿಟ್ಟಿಲ್ಲ, ಅಲ್ಲೂ ಕೂಡ ವಿಚಾರಣೆ ಆಗ್ತಾ ಇದೆ. ಸೊ ಏನಾದರೂ ಸಿಕ್ಕಿದೆಯಂತ ಇಡಿ ಅಧಿಕಾರಿಗಳಿಗೆ, ಏನಿದೆ ಅಪ್ಡೇಟ್ಸು? ಇದ್ರೆ ಇಷ್ಟೊತ್ತಿಗೆ ಅಂದ್ರೆ 11 ಗಂಟೆಯ ಸಂದರ್ಭದಲ್ಲಿ ನಾಗೇಂದ್ರ ಹಾಗೂ ದದ್ದಲ್ ಏನಿದ್ದಾರೆ ಅವರೆಲ್ಲರೂ ಇಬ್ಬರು ಕೂಡ SIT ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗಿತ್ತು. ಇದೆಲ್ಲವನ್ನು ಕೂಡ ಸೂಪರ್ ಸೀಡ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನು ನಡೆಸಿದ್ದಾರೆ. ಅದನ್ನು ಇನ್ನೂ ಕೂಡ ಮುಂದುವರೆಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಇಡಿ ಅಧಿಕಾರಿಗಳು ಅವರ ಮನೆಯಲ್ಲಿ ಏನು ಸಿಗದಿದ್ರೂ ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಡಾಕ್ಯುಮೆಂಟ್ಸ್ಗಳೇನಿದೆ ಮತ್ತು
ಟ್ರಾನ್ಸಾಕ್ಷನ್ಗಳೇನಿದೆ ಅದನ್ನು ಇಟ್ಕೊಂಡು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ತಪ್ಪು ಗೊತ್ತಿದೆಯಾ ಅಥವಾ ಬೇರೆ ಇವರಿಗೆ ಅಲ್ಲದೆ ಅಂದರೆ ನಾಗೇಂದ್ರ ಆಗಿರಬಹುದು, ದದ್ದಲ್ ಆಗಿರಬಹುದು, ಇವರನ್ನು ಹೊರತುಪಡಿಸಿ ಇವರ ಗಮನಕ್ಕೆ ತಾರದೆ ಬೇರೆ ರೀತಿಯಾದಂತಹ ಒಂದು ಅವ್ಯವಹಾರಗಳು ನಡೆದಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪರಿಶೀಲನೆ ನಡೆಸಬೇಕಾಗುತ್ತೆ. ಆದರೆ ಇಡಿ ಅಧಿಕಾರಿಗಳು ದಾಳಿ ನಡೆಸಬೇಕು ಅಂತ ಹೇಳಿದ್ರೆ ಒಂದು ಪ್ರಾಪರ್ ಆದಂತಹ ಎವಿಡೆನ್ಸ್ಗಳನ್ನು ಕಲೆ ಹಾಕಿರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಇಲ್ಲಿ ಆಫ್ ದಿ ರೆಕಾರ್ಡ್ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಮತ್ತೆ ಟ್ರಾನ್ಸಾಕ್ಷನ್ ಲಿಸ್ಟ್ಗಳನ್ನು ಕಲೆ ಹಾಕಿರುವಂತಹ ಇಡಿ ಅಧಿಕಾರಿಗಳು ಅದನ್ನು ಇಟ್ಕೊಂಡು ಅವರನ್ನ ಒಂದು ತನಿಖೆಯನ್ನು ಒಳಪಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಬಳ್ಳಾರಿ ಆಗಿರಬಹುದು, BL ಲೇಔಟ್, ನ್ಯೂ BL ಲೇಔಟ್ ಅಲ್ಲಿರುವಂತಹ 2 ಮನೆಗಳಾಗಿರಬಹುದು, ಇಲ್ಲಿಯೇ ಕೂಡ ಒಂದು ದಾಳಿಯನ್ನು ನಡೆಸಲಾಗಿದೆ. ಹಾಗೆ ಶಾಸಕರ ಮನೆಗಳಿಗೂ ಕೂಡ ಅಂದ್ರೆ LH ಅನ್ನು ಕೂಡ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ LH ಅಲ್ಲಿ ಕೂಡ ನಾಗೇಂದ್ರ ಹಾಗೂ ದದ್ದಲ್ ಇಬ್ಬರ ಕೊಠಡಿಗಳು ಕೂಡ ಇದೆ. ಅಲ್ಲಿ ವಿಚಾರಣೆಯನ್ನು ಅಲ್ಲಿನ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇಷ್ಟೊತ್ತಿಗೆ ಅಂದ್ರೆ 11 ಗಂಟೆಯ ಸಂದರ್ಭದಲ್ಲಿ ನಾಗೇಂದ್ರ ಹಾಗೂ ದದ್ದಲ್ ಏನಿದ್ದಾರೆ ಅವರೆಲ್ಲರೂ ಇಬ್ಬರು ಕೂಡ SIT ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗಿತ್ತು. ಇದೆಲ್ಲವನ್ನು ಕೂಡ ಸೂಪರ್ಸೀಡ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನು ನಡೆಸಿದ್ದಾರೆ. ಅದನ್ನು ಇನ್ನೂ ಕೂಡ ಮುಂದುವರೆಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಇಡಿ ಅಧಿಕಾರಿಗಳು ಅವರ ಮನೆಯಲ್ಲಿ ಏನು ಸಿಗದಿದ್ರೂ ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಡಾಕ್ಯುಮೆಂಟ್ಸ್ಗಳೇನಿದೆ ಮತ್ತು ಟ್ರಾನ್ಸಾಕ್ಷನ್ಗಳೇನಿದೆ ಅದನ್ನು ಇಟ್ಕೊಂಡು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ತಪ್ಪು ಗೊತ್ತಿದೆಯಾ ಅಥವಾ ಬೇರೆ ಇವರಿಗೆ ಅಲ್ಲದೆ ಅಂದರೆ ನಾಗೇಂದ್ರ ಆಗಿರಬಹುದು, ದದ್ದಲ್ ಆಗಿರಬಹುದು, ಇವರನ್ನು ಹೊರತುಪಡಿಸಿ ಇವರ ಗಮನಕ್ಕೆ ತಾರದೆ ಬೇರೆ ರೀತಿಯಾದಂತಹ ಒಂದು ಅವ್ಯವಹಾರಗಳು ನಡೆದಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪರಿಶೀಲನೆ ನಡೆಸಬೇಕಾಗುತ್ತೆ. ಆದರೆ ಇಡಿ ಅಧಿಕಾರಿಗಳು ದಾಳಿ ನಡೆಸಬೇಕು ಅಂತ ಹೇಳಿದ್ರೆ ಒಂದು ಪ್ರಾಪರ್ ಆದಂತಹ ಎವಿಡೆನ್ಸ್ಗಳನ್ನು ಕಲೆ ಹಾಕಿರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಇಲ್ಲಿ ಆಫ್ ದಿ ರೆಕಾರ್ಡ್ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಮತ್ತೆ ಟ್ರಾನ್ಸಾಕ್ಷನ್ ಲಿಸ್ಟ್ಗಳನ್ನು ಕಲೆ ಹಾಕಿರುವಂತಹ ಇಡಿ ಅಧಿಕಾರಿಗಳು ಅದನ್ನು ಇಟ್ಕೊಂಡು ಅವರನ್ನ ಒಂದು ತನಿಖೆಯನ್ನು ಒಳಪಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಬಳ್ಳಾರಿ ಆಗಿರಬಹುದು, BL ಲೇಔಟ್, ನ್ಯೂ BL ಲೇಔಟ್ ಅಲ್ಲಿರುವಂತಹ 2 ಮನೆಗಳಾಗಿರಬಹುದು, ಇಲ್ಲಿಯೇ ಕೂಡ ಒಂದು ದಾಳಿಯನ್ನು ನಡೆಸಲಾಗಿದೆ. ಹಾಗೆ ಶಾಸಕರ ಮನೆಗಳಿಗೂ ಕೂಡ ಅಂದ್ರೆ LH ಅನ್ನು ಕೂಡ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ LH ಅಲ್ಲಿ ಕೂಡ ನಾಗೇಂದ್ರ ಹಾಗೂ ದದ್ದಲ್ ಇಬ್ಬರ ಕೊಠಡಿಗಳು ಕೂಡ ಇದೆ. ಅಲ್ಲಿ ವಿಚಾರಣೆಯನ್ನು ಅಲ್ಲಿನ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.